ಪೊಲಿಟಿಕಲ್ ಕಾರ್ನರ್ ಸಿದ್ದು ವಿರುದ್ಧ ಎಫ್ಐಆರ್. ಪೊಲಿಟಿಕಲ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಬಾಡ, ನನ್ನ ಜೊತೆ ಇದ್ದಾರೆ ಯಶವಂತ್. ಸಿದ್ದು ವಿರುದ್ಧ ಎಫ್ಐಆರ್, ಸಿದ್ದು ವಿರುದ್ಧ ಈಗ ಎಫ್ಐಆರ್ ದಾಖಲಾಗುತ್ತಾ ಅನ್ನೋಂತಹ ಒಂದು ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿ ಏನಿದೆ, ಬೆಂಗಳೂರಿನಿಂದ ಮೈಸೂರಿನವರೆಗೆ ಈಗಾಗಲೇ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಪಾದಯಾತ್ರೆ 4ನೇ ದಿನಕ್ಕೆ ಕೂಡ ಕಾಲಿಟ್ಟಿರುವಂಥದ್ದು. ಒಂದು ಕಡೆ ವಿರೋಧ ಪಕ್ಷಕ್ಕೆ ಏನು ಮೂಢ ಹಗರಣ ಏನಿದೆ, ಮೂಢ ಹಗರಣ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿರುವಂಥದ್ದು. ಸೊ ಅದನ್ನ ಇಟ್ಕೊಂಡೀಗ ಹೋರಾಟ ಕೂಡ ಮಾಡ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಶವಂತ್, ಈಗ ಮೂಢ ಹಗರಣ ಏನಿದೆ, ಮೂಢ ಹಗರಣ ಸಿದ್ದರಾಮಯ್ಯನವರಿಗೆ ಮುಳುವಾಗುತ್ತಾ ಅಂತ? ಖಂಡಿತ ಈಗಿನ ಒಂದು ಡೆವಲಪ್ಮೆಂಟನ್ನು ನೋಡ್ತಾ ಹೋದರೆ, ಇನ್ನು ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ನೋಟಿಸನ್ನು ಹೊರಡಿಸ್ತಾರೆ. ಯಾಕೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ನಿಮ್ಮ ವಿರುದ್ಧ ಅಂತೇಳಿ. ಅದಾದ ಡೆವಲಪ್ಮೆಂಟ್ ಏನಿದೆ, ಅದರ ನಂತರ ಡೆವಲಪ್ಮೆಂಟು, ಆ ಡೆವಲಪ್ಮೆಂಟ್ ನೋಡ್ತಾ ಹೋದರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕು ಅಂತ್ಯ ಆಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಯಾಕಂದರೆ BJP ಮತ್ತು JDS ಇಬ್ಬರು ಕೂಡ ತುಂಬ ಪ್ರಬಲವಾಗಿ ಈ ಅಸ್ತ್ರವನ್ನು ಬಳಸ್ಕೊಳ್ತಿದೆ, ಮೂಢ ಹಗರಣವನ್ನು. ಏನು ನಿವೇಶನಗಳನ್ನು ತಮ್ಮ ಪತ್ನಿ ಹೆಸರಿಗೆ ತೆಗೆದುಕೊಂಡಿದ್ದಾರೆ, ಈ ಒಂದು ಆ ಪ್ರಕರಣವನ್ನು ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ ಗೊತ್ತಾಗುತ್ತೆ ಇದು ಮೇಲ್ನೋಟಕ್ಕೆ ಒಂದು ಕಡೆ ಅವ್ಯವಹಾರ ಅಥವಾ ಅಕ್ರಮ ಆಗಿದೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ TJ ಅಬ್ರಹಾಂ ಅವರು ಏನೋ ಒಂದು ದೂರನ್ನು ದಾಖಲಿಸ್ತಾರೆ. ಅದಾದ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಯಾಕೆ ತಮ್ಮ ವಿರುದ್ಧ ಮಾಡಬಾರ್ದು ಅಂತೇಳಿ ಅವ್ನು ಕೊಡ್ತಾರೆ ಪ್ರವೀಣ್. ಕೊಟ್ಟ ನಂತರ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನು ಮಂತ್ರಿಮಂಡಲ ಒಂದು ಸಭೆ ನಡೆಸಿ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾರೆ. ಯಾರಿಗೆ? ರಾಜ್ಯಪಾಲರಿಗೆ. ಆದರೆ ರಾಜ್ಯಪಾಲರಿಗೆ ಆ ಪ್ರತ್ಯುತ್ತರ ಸಮಂಜಸ ಅನಿಸಿದ್ರೆ ಪ್ರಾಸಿಕ್ಯೂಷನನ್ನು ವಾಪಸ್ ತೆಗೆದುಕೊಳ್ಬೋದು, ಬೇಡ ಅಂತೇಳಿ. ಅವ್ರಿಗೆ ಅನ್ನಿಸದೇ ಹೋದಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ಬೋದು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಆಗಸ್ಟ್ 10 ಅಥವಾ 15ನೇ ತಾರೀಕು ಒಳಗಾಗಿ ಸಿದ್ದರಾಮಯ್ಯ ವಿರುದ್ಧ FIR ಆಗುವಂಥ ಬಹುತೇಕ ಸಾಧ್ಯತೆ ಇರುವಂಥದ್ದು ಪ್ರವೀಣ್ ವಿಚಾರದಲ್ಲಿ. ಈಗ ಇನ್ ಕೇಸ್ ಸಿದ್ದರಾಮಯ್ಯನ ವಿರುದ್ಧ ಏನಾದ್ರು FIR ದಾಖಲಾದರೆ, ಸೊ ಸಿದ್ದರಾಮಯ್ಯನವರಿಗೆ ಇದೊಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂದರೆ ಇದುವರೆಗೂ ಸಹ ಅವರು CM ಆಗಿ ಆಡಳಿತ ಮಾಡ್ಕೊಂಬಂದಂತಹ ಅವಧಿಯಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದಂತಹ ಒಂದು ರಾಜಕಾರಣಿ ಅಂತ ಕರೆಸ್ಕೊಂಡಂಥವ್ರು. ಸೊ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದರೆ ಸಿದ್ದರಾಮಯ್ಯನವರ ನಡೆ ಏನಾಗಿರ್ಬೋದು ಮುಂದೆ? ಪ್ರವೀಣ್, FIR ದಾಖಲಾದರೆ ಅನ್ನೋದಕ್ಕೆ ಈಗ ರಾಜ್ಯಪಾಲರ ನಡೆ ಏನಿದೆ, ರಾಜ್ಯಪಾಲರ ನಡೆ ತುಂಬ ಕುತೂಹಲ ಕೇಳಿಸಿದೆ. ಯಾಕಂದರೆ ಅವರು ಕಾನೂನಾತ್ಮಕವಾಗಿ ಯಾವ ಕ್ರಮಗಳನ್ನು ಕೈಗೊಳ್ಬೋದು ಅಂತೇಳಿ ರಾಜ್ಯಪಾಲರು ಒಂದು ಚರ್ಚೆಯನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ನೋಡಬೇಕಾದ ಪ್ರವೀಣ್ ಇಲ್ಲ ಅಂದರೆ, ರಾಜ್ಯಪಾಲರು ಯಾವತ್ತೂ ಕೂಡ ಕೇಂದ್ರದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿರುತ್ತೆ ಆ ಸರ್ಕಾರದ ಒಬ್ಬ ವ್ಯಕ್ತಿ ಅಥವಾ ಮುಖಂಡರು ಅಲ್ಲಿ ರಾಜ್ಯಪಾಲರ ಹುದ್ದೆಗೆ ಬಂದು ನೇಮಕ ಆಗಿರ್ತಾರೆ. ಹಾಗಾಗಿ ಇದು ಸಹಜವಾಗಿ ಯಡಿಯೂರಪ್ಪನವ್ರ ಕೇಸ್ ಆದಾಗಲೂ ಕೂಡ, ಯಡಿಯೂರಪ್ಪನವ್ರು ಜೈಲಿಗೆ ಹೋದಾಗಲೂ ಕೂಡ ಅವಾಗಿನ ರಾಜ್ಯಪಾಲರು ನೋಟಿಸನ್ನು ಕೊಡ್ತಾರೆ. ಇದು ಪ್ರೊಸೀಜರ್, ಇದು ಎಲ್ಲ ಸಮಯದಲ್ಲೂ ಕೂಡ ಆಗುವಂಥ ಪ್ರೊಸೀಜರ್ ಇದು. ಆ ಸೇಮ್ ಪ್ರೊಸೀಜರ್ ಈಗ ಕೂಡ ರಾಜ್ಯಪಾಲರು ಮಾಡಿದ್ದಾರೆ. ರಾಜ್ಯಪಾಲರಿಗೆ ಏನಾದ್ರೂ ಹೈಕಮಾಂಡ್ ರಾಜ್ಯಪಾಲರಿಗೆ ಹೈಕಮಾಂಡ್ ಇರಲ್ಲ, ಆದರೆ BJPಯ ಹೈಕಮಾಂಡಿಂದ ರಾಜ್ಯಪಾಲರ ಮೇಲೆ ಒತ್ತಡವನ್ನು ಬಿದ್ದಿದ್ದೇ ಆದರೆ ಅಥವಾ ಕಾನೂನಾತ್ಮಕವಾಗಿ ಏನೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಇದನ್ನು ಈ ರೀತಿ ತೆಗೆದಾಕ್ಬೋದು, ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಿ ಅಂತಂದು ಏನಾದ್ರೂ ರಾಜ್ಯಪಾಲರಿಗೆ ಸೂಚನೆ ಬಂದಿದ್ದೇ ಆದರೆ ರಾಜ್ಯಪಾಲರು ಇನ್ನು 1 ಅಥವಾ 2 ದಿನಗಳಲ್ಲಿ ಅದನ್ನು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ಅಭಿಯೋಜನೆಗೆ ಅನುಮತಿ ಕೊಟ್ಟಿದ್ದೆ ಆದರೆ FIR ದಾಖಲಾಗುವಂಥದ್ದು ಬಹುತೇಕ ಖಚಿತ. ಒಂದು ವೇಳೆ FIR ಆಗಿದ್ದೇ ಆಯಿತು ಅಂತಾದರೆ ಸಿದ್ದರಾಮಯ್ಯವರವರು ಆ ಒಂದು ಪದವಿಗೆ ರಾಜೀನಾಮೆಯನ್ನು ಕೊಡಲೇಬೇಕಾಗುವಂಥ ಸಂದರ್ಭ ಬರುತ್ತೆ. ಯಾಕಂದರೆ FIR ಆದಮೇಲೆ ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡುವಂಥದ್ದು ಸಹಜ ಪ್ರಕ್ರಿಯೆ. ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥದ್ದು ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ. ಈಗಿನ ಎಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟನ್ನು ನೋಡ್ತಾ ಇದ್ರೆ ಆ ರೀತಿ ಅನಿಸುತ್ತೆ ಪ್ರವೀಣ್. ಈಗಾಗಲೇ ಸಿದ್ದರಾಮಯ್ಯನವರಿಗೆ ಒಂದು ಪ್ರಾಸಿಕ್ಯೂಷನ್ಗೆ ಒಂದು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಡ್ತಿದ್ದಂಗೆ ಈ ಅಹಿಂದ ಸಮಾಜ ಏನಿದೆ ಈಗಾಗಲೇ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಆರೋಪಗಳನ್ನ ಸುರಿಬಳೆ ಮಾಡ್ತಾ ಇರುವಂಥದ್ದು. ಇದು ರಾಜ್ಯಪಾಲರ ನಡೆ ಏನಾಗ್ಬೋದು ಮುಂದಿನ ದಿನಗಳಲ್ಲಿ? ಏನಲ್ಲ ಪ್ರವೀಣ್, ಈಗ ರಾಜ್ಯಪಾಲರು ಯಾವತ್ತೂ ಕೂಡ ಇಲ್ಲಿಯ ಸರ್ಕಾರದ ಯಾವುದಿರುತ್ತೆ ಆ ಸರ್ಕಾರದ ವಿರೋಧ ಪಕ್ಷ ಇರುತ್ತೆ, ಕೇಂದ್ರದಲ್ಲಿ ಯಾವ ಪಕ್ಷ ಇರುತ್ತೆ ಆ ಪಕ್ಷದ ವ್ಯಕ್ತಿಗಳು ಅಥವಾ ಮುಖಂಡರು ಅಲ್ಲಿ ರಾಜ್ಯಪಾಲರ ಕೂತಿರ್ತಾರೆ. ಹಾಗಾಗಿ ಯಾವತ್ತೂ ರಾಜ್ಯಪಾಲರು ಅವ್ರು ಏನೇ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ ಅಂದರೂ ಕೂಡ ರಾಜಕಾರಣ ಅನ್ನುವಂಥದ್ದು ಆ ರೀತಿ ಆಗೋದಿಲ್ಲ. ರಾಜಕಾರಣ ಅಂಥದ್ದೇ ಸ್ವಾರ್ಥದಲ್ಲೇ ರಾಜಕಾರಣ ಮಾಡುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಮೇನಾಗಿ ನೆಕ್ಸ್ಟ್ ಬರುವಂಥದ್ದು ಲೋಕಲ್ ಬಾಡಿ ಚುನಾವಣೆ ಬರುತ್ತೆ. ಅದು ಕೂಡ ಇನ್ನೂ 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಲೋಕಲ್ ಬಾಡಿ ಚುನಾವಣೆ ಅಷ್ಟೇನು ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟು, ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೇಲೆ ಒತ್ತಡ ಇರುವ ಸಾಧ್ಯತೆ ಬಹಳಷ್ಟಿದೆ. ಯಾಕಂದರೆ ಈಗ ಏನು ಸಿದ್ದರಾಮಯ್ಯನ ಜೊತೆಗಿದ್ದಾರೆ, ಜೊತೆಯಲ್ಲಿರುವಂಥವರೇ ಸಿದ್ದರಾಮಯ್ಯ ಒಂದು ಕಡೆ ಕೆಡ್ಡ ತೋಡಿದ್ರೆ BJPಯವರು ಆ ಕೆಡ್ಡ ತೋಡುವಂಥ ಕೆಡ್ಡಕ್ಕೆ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ಒಂದು ರೀತಿಯಾದ ಸಮಸ್ಯೆ
ಆ ದಿಗ್ಬಂಧನ ಅಂತ ಏನು ಹೇಳ್ತೀವಿ, ಆ ದಿಗ್ಬಂಧನ ಸಿದ್ದರಾಮಯ್ಯಗೆ ಬಿದ್ದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಿದ್ರೂ ರಾಜೀನಾಮೆ ಕೊಡ್ಬೋದು ಅಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಒಂದು ಚರ್ಚೆ ಆಗ್ತಿರುವಂಥದ್ದು ಪ್ರವೀಣ ವಿಚಾರದಲ್ಲಿ. ಅಂದರೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಒಂದು FIR ದಾಖಲಾದರೆ ಸಿದ್ದರಾಮಯ್ಯನವರ ನಡೆ ಮುಂದೆ ಏನಾಗ್ಬೋದು ಒಂದು, ಮತ್ತು ಸರ್ಕಾರದ ಏನು ಮುಂದಿನ ತೀರ್ಮಾನ ಏನಾಗ್ಬೋದು, ಅಂದರೆ ಮುಂದೆ ಸರ್ಕಾರ ಯಾವ ರೀತಿಯಾದಂತಹ ಇದನ್ನು ಸ್ವೀಕರಿಸುತ್ತೆ ಏನು? ಎಸ್, ಖಂಡಿತ ಪ್ರವೀಣ್. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಏನಾದರೂ FIR ದಾಖಲು ಆಗಿದ್ದೇ ಆದರೆ ಅವರು ಬೇಷರತ್ತಾಗಿ ಅವರು ರಾಜೀನಾಮೆ ಕೊಡಲೇಬೇಕಾಗತ್ತೆ. CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ರಾಜೀನಾಮೆಯನ್ನು ಕೊಟ್ಟರೆ ರಾಜಕೀಯದಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ವಲಯದ ಚರ್ಚೆ ಆಗ್ತಿದೆ. ಸೊ ಪೊಲಿಟಿಕಲಿ ಕ್ರೈಸಿಸ್ಸು, ಅದರಲ್ಲೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಅಧ್ಯಕ್ಷ ಆಗಬೇಕು ಅಂತೇಳಿ ಯಾವ ಆರೋಪಗಳು ಬರೋದಕ್ಕಿಂತ ಮುಂಚೆನೇ DK ಶಿವಕುಮಾರ್ ಅಂದ ಟೀಮ್ ಒಂದು ಕಡೆ ಇಲ್ಲ ಇವರು 2.5 ವರ್ಷ ಅವ್ರು 2 ವರ್ಷ CM ಆಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆ ಹುಟ್ಟಾಕಿದ್ರು. ಕಾಂಗ್ರೆಸ್ಸಲ್ಲಿ ಸುಮಾರು ಜನ ನಾನು CM ಆಗಬೇಕು CM ರೇಸಲ್ಲಿ ಸುಮಾರು ಜನ ಇದ್ದಾರೆ. ಹಾಗಾಗಿ ಅವರ ನಡುವೆ ಒಂದಷ್ಟು ಪೊಲಿಟಿಕಲ್ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ, ಅವರ ನಡುವೆ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನು ವಹಿಸಿ ದಲಿತ CM ಅನ್ನೋ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡುವ ಸಾಧ್ಯತೆ ಬಹುತೇಕ ಇದೆ. ಯಾಕಂದರೆ BJP ಕೂಡ ಸಾಕಷ್ಟು ಹಿನ್ನೆಲೆ, ಈ ಹಿಂದೆ ಏನೋ ಒಂದು ರಾಜಕೀಯ ಸಭೆಗಳು ನಡೀತಾ ಇದ್ವು, ಅಲ್ಲಿ ಬಹಿರಂಗವಾಗಿ ಒಂದು ಸವಾಲನ್ನು ಆಗ್ತಿದ್ವು. ಕಾಂಗ್ರೆಸ್ಸು BJP ಹಾಕಿದೆ, BJP ಕಾಂಗ್ರೆಸ್ಗೆ ಹಾಕಿದೆ, JDSಗೂ ಕೂಡ ಹಾಕಿದೆ, ದಲಿತ CM ಅನ್ನು ಮಾಡಿ ಅಂತೇಳಿ. ಸೊ ಇದು ಒಂದು ಒಳ್ಳೆ ವೇದಿಕೆ ಆಗುತ್ತೆ ಅವರಿಗೆ. ಯಾರಿಗೆ ಕಾಂಗ್ರೆಸ್ಸರಿಗೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಸಂದರ್ಭ ಬಂದರೆ ದಲಿತ CM ಅಸ್ತ್ರವನ್ನು ಉಪಯೋಗಿಸಲಿಕ್ಕೆ ಈಗಾಗಲೇ ಹೈಕಮಾಂಡು ಸಂಪೂರ್ಣವಾಗಿ ನಿರ್ಧಾರನ ಮಾಡಿದೆ. ಆ ರೇಸ್ನಲ್ಲಿ ಪರಮೇಶ್ವರ್ ಹೆಸರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು, ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇಬ್ಬರಲ್ಲಿ ಯಾರು ಒಬ್ಬರನ್ನ CM ಮಾಡಬೇಕು ಅಂತಂದಿದೆ. ಬಹುತೇಕ ಹೈಕಮಾಂಡ್ ಮಟ್ಟಿಗೆ ಇರುವಂಥದ್ದು ಏನಂದರೆ ಸಿದ್ದರಾಮಯ್ಯನವರ ರಾಜಕೀಯ ಆದರೆ ಯಾವ ರೀತಿಯಾಗಿ ಒಂದು ಪಕ್ಷವನ್ನು ಹಾಳು ಮಾಡದೆ ಸರ್ಕಾರ ಅಸ್ಥಿರಗೊಳಿಸದೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ಲ್ಯಾನು ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ ಪ್ರವೀಣ್. ಈಗ ಒಂದು ಕಡೆ BJP ಮತ್ತು JDS ಪಾದಯಾತ್ರೆ ಮಾಡ್ತಾ ಇರುವಂಥದ್ದು, ಈಗ 4ನೇ ದಿನದ ಪಾದಯಾತ್ರೆ ನಡೀತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ CM ವಿರುದ್ಧ ಒಂದು FIR ಆದರೆ ಸೊ ಇದು BJP ಮತ್ತು JDSಗೆ ಒಂದು ಕಡೆ ವಿಜಯ ಸಿಕ್ಕಂಗಾಗತ್ತಾ ಅಂತ? ಅಲ್ಲ, ವಿಜಯ ಅನ್ನೋದಕ್ಕಿಂತ ಇವರ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಈಗ ವಿಜಯೇಂದ್ರ BY ವಿಜಯೇಂದ್ರ ಇದ್ದಾರೆ, ಅವರು BJP ರಾಜ್ಯಾಧ್ಯಕ್ಷರು. ಅವರ ತಂದೆ ಕೂಡ ಜೈಲಿಗೆ ಹೋಗಿದ್ದರು. ಪ್ರತಿ ವೇದಿಕೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಹೀಯಾಳಿಸ್ತಾ ಇದ್ರು, ನಿಮ್ಮ ತಂದೆ ಜೈಲಿಗೆ ಹೋಗಿದ್ರು ಅಂತೇಳಿ. ಸೊ ಆ ಕಿಚ್ಚು ವಿಜಯೇಂದ್ರನಲ್ಲಿದೆ. ಈಗ ಏನು ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂಥ ಆರೋಪ ಇದೆ, ಕೇವಲ ಇದು ಆರೋಪ ಅಷ್ಟೇ, ಇದು ಸಾಬೀತಾಗಿಲ್ಲ. ಈ ಆರೋಪ ಇದೆ, ಈ ಆರೋಪವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರನ್ನು ಅಸ್ಥಿರಗೊಳಿಸಬೇಕು. ಸಿದ್ದರಾಮಯ್ಯನವರು ಪ್ರತಿ ಕಡೆ ಹೇಳ್ತಾಯಿದ್ರು, ಸುಮಾರು ಕಡೆ ಹೇಳಿದ್ದಾರೆ. ಏನಂದರೆ ಮೊರಾರ್ಜಿ ದೇಸಾಯಿ ನಂತರ ನಾನೇ 5 ವರ್ಷ ಕಂಪ್ಲೀಟ್ ಮಾಡಿದಂತಹ ಅಹಿಂದ ನಾಯಕ ಅನ್ನೋ ಒಂದು ಅವರಿಗೆ ಹೆಮ್ಮೆ ಇತ್ತು. ಆ ಒಂದು ಪದವಿಯನ್ನು, ಆ ಒಂದು ಹೆಮ್ಮೆ ಏನಿದೆ, ಆ ಹೆಮ್ಮೆನ ಕಿತ್ತಾಕಬೇಕು ಅನ್ನೋದು ವಿಜಯೇಂದ್ರ ಪ್ಲ್ಯಾನ್. ಹಾಗಾಗಿ BJP ಮತ್ತು JDS ಇಬ್ಬರು ಕೂಡ ತುಂಬ ಯಶಸ್ವಿಯಾಗಿ ಇದನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕೋ ಎಲ್ಲ ಪ್ರಯತ್ನವನ್ನು ಈ ಮೈತ್ರಿ ಪಕ್ಷ ಮಾಡ್ತಿದೆ ಪ್ರವೀಣ್. ಈ ಬಾರಿ ಈಗ ಇನ್ ಕೇಸ್ ಏನಾದ್ರು ಸಿದ್ದರಾಮಯ್ಯನವ್ರ ಮೇಲೆ FIR ಆದರೆ ಇದೊಂದು ಕಪ್ಪು ಚುಕ್ಕಿಯಾಗಿ ಅವರು ಖಂಡಿತ. ಈಗ ಯಾರಿಗೇ ಆಗಲಿ ಪ್ರವೀಣ್, ಈಗ ನನ್ನ ಮೇಲೆ ಒಂದು ಪ್ರಕರಣ ದಾಖಲಾಯಿತು ಅಥವಾ ಬೇರೆ ಇನ್ನೊಬ್ಬರ ಮೇಲೆ ಪ್ರಕರಣ ದಾಖಲಾಯಿತು, ಅದು ಅವ್ರ ಜೀವನದಲ್ಲಿ ಕಪ್ಪು ಚುಕ್ಕೆನೆ. ಯಾಕಂದರೆ ಯಾವಾಗ ಒಬ್ಬ ವ್ಯಕ್ತಿ ಶುಚಿತ್ವವಾಗಿರ್ತಾನೆ, ಯಾವುದೋ ಆರೋಪಗಳನ್ನು ಹೊರದೆ ತುಂಬ ಚೆನ್ನಾಗಿ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರ್ತಾನೆ, ಅಂತಹ ವ್ಯಕ್ತಿಗೆ ಆರೋಪಗಳು ಬಂದಾಗ ಆ ಆರೋಪ ಸಾಬೀತಾಗೋದು ಬಿಡೋದು ಸೆಕೆಂಡ್ರಿ. ಯಾವಾಗ ಮೊದಲನೇದಾಗ ಆರೋಪ ಕೇಳಿಬರುತ್ತೆ, ಆರೋಪ ಕೇಳಿಬಂದು ಅದಕ್ಕೆ ಮೊದಲನೇ ಶಿಕ್ಷೆ ಅಂತ ಏನೇನಾಗುತ್ತೆ, ಉದಾಹರಣೆಗೆ ನೋಟಿಸ್ ಕೊಡುವಂಥದ್ದಿರ್ಬೋದು ಅಥವಾ CM ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದಿರ್ಬೋದು, ಅದು ಏನೇ ಆದರೂ ಕೂಡ ಆ ಒಂದು ವ್ಯಕ್ತಿತ್ವಕ್ಕೆ, ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಮತ್ತು ರಾಜಕೀಯ ಬದುಕಿಗೆ ಇದು ಬಹುದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಪ್ರವೀಣ್ ಈ ವಿಚಾರದಲ್ಲಿ. ಸೊ ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಕಾರ್ನರ್. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್. ಪೊಲಿಟಿಕಲ್ ಕಾರ್ನರ್, ಸಿದ್ದು ವಿರುದ್ಧ FIR.